ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು ಸರ್, ಸುದ್ದಿಗೋಷ್ಠಿನೂ ಮಾಡಿದ್ರು ಇಬ್ಬರು ಕೂಡಿ. ನಾವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಐತಿ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಉಳ್ಕಿದಂಗೆ ನಾವು ಅವರು ಒಂದೇ ಇದ್ದೀವಿ. ನಾಳೆಯಿಂದ ಯಾವುದೇ ಗೊಂದಲ ಇರೋಂಗಿಲ್ಲ. ನಮ್ಮ ಪರವಾಗಿ ಶಾಸಕರು ನಾವು ಹೇಳ್ತೀವಿ, ಅವ್ರ ಪರವಾಗಿ ಶಾಸಕರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನೋ ಹಂತಕ್ಕೆ ಬಂದಾರೆ ಸರ್. ನೀವು ಬೆಳಗ್ಗೆ ಅದೇ ಹೇಳಿದ್ರಿ, ಅದೇ ಆಸೆ ವ್ಯಕ್ತಪಡಿಸಿ ತಿಳಿ ಆಗ್ಬೇಕು. ಅದು ಹೇಳಿದ್ದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ ಅದಕ್ಕೆ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಬೇಕಾಗ್ತದೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ. ಅಂದರೆ ಈಗ ಆಯ್ತು, ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದು ಬಟ್ ಯಾರೂ ಒಪ್ಕೊಳ್ಳಿಲ್ಲ ಸರ್, ಅವರು ಒಪ್ಕೊಳ್ಳಿಲ್ಲ, ಇವರು ಒಪ್ಕೊಳ್ಳಿಲ್ಲ. ಅಂದರೆ 2 ವರ್ಷ ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಗೊಂದಲ ಮುಂದುವರಿ. ಇಲ್ಲ, ಅದು ಪ್ರಶ್ನೆ ಬರೋಲ್ಲ. ಇಬ್ಬರು ಒಂದಿದ್ದಾರೆ ಅಂದರೆ ಮುಗಿದೋಯ್ತು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ, ಅಂದರೆ ಈ ಹೈಕಮಾಂಡ್ ಅವಾಗ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆಯಿತು, ಅವಾಗ ಆಗ್ಬಿಟ್ಟು ಈಗಾರ ಆಗಿದೆ. ಸೊ ಮುಗಿದಿದೆ, ಅದು ಒಂದು ಸಮಾಧಾನ ಅಷ್ಟೇ. ಅಂದರೆ ಇಲ್ಲಿಗೆ ಮುಗಿದ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ, ಮುಂದೆ ಯಾವಾಗ ಬಂದ ನೋಡೋಣ. ಈಗಂತೂ ಪೂರ್ಣ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಸರ್ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು ಸರ್, ಸುದ್ದಿಗೋಷ್ಠಿನೂ ಮಾಡಿದ್ರು ಇಬ್ಬರು ಕೂಡಿ. ನಾವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಐತಿ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಉಳ್ಕಿದಂಗೆ ನಾವು ಅವರು ಒಂದೇ ಇದ್ದೀವಿ. ನಾಳೆಯಿಂದ ಯಾವುದೇ ಗೊಂದಲ ಇರೋಂಗಿಲ್ಲ. ನಮ್ಮ ಪರವಾಗಿ ಶಾಸಕರು ನಾವು ಹೇಳ್ತೀವಿ, ಅವ್ರ ಪರವಾಗಿ ಶಾಸಕರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನೋ ಹಂತಕ್ಕೆ ಬಂದಾರೆ ಸರ್. ನೀವು ಬೆಳಗ್ಗೆ ಅದೇ ಹೇಳಿದ್ರಿ, ಅದೇ ಆಸೆ ವ್ಯಕ್ತಪಡಿಸಿ ತಿಳಿ ಆಗ್ಬೇಕು. ಅದು ಹೇಳಿದ್ದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ ಅದಕ್ಕೆ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಬೇಕಾಗ್ತದೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ. ಅಂದರೆ ಈಗ ಆಯ್ತು, ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದು ಬಟ್ ಯಾರೂ ಒಪ್ಕೊಳ್ಳಿಲ್ಲ ಸರ್, ಅವರು ಒಪ್ಕೊಳ್ಳಿಲ್ಲ, ಇವರು ಒಪ್ಕೊಳ್ಳಿಲ್ಲ. ಅಂದರೆ 2 ವರ್ಷ ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಗೊಂದಲ ಮುಂದುವರಿ. ಇಲ್ಲ, ಅದು ಪ್ರಶ್ನೆ ಬರೋಲ್ಲ. ಇಬ್ಬರು ಒಂದಿದ್ದಾರೆ ಅಂದರೆ ಮುಗಿದೋಯ್ತು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ, ಅಂದರೆ ಈ ಹೈಕಮಾಂಡ್ ಅವಾಗ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆಯಿತು, ಅವಾಗ ಆಗ್ಬಿಟ್ಟು ಈಗಾರ ಆಗಿದೆ. ಸೊ ಮುಗಿದಿದೆ, ಅದು ಒಂದು ಸಮಾಧಾನ ಅಷ್ಟೇ. ಅಂದರೆ ಇಲ್ಲಿಗೆ ಮುಗಿದ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ, ಮುಂದೆ ಯಾವಾಗ ಬಂದ ನೋಡೋಣ. ಈಗಂತೂ ಪೂರ್ಣ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಸರ್ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು ಸರ್, ಸುದ್ದಿಗೋಷ್ಠಿನೂ ಮಾಡಿದ್ರು ಇಬ್ಬರು ಕೂಡಿ. ನಾವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಐತಿ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಉಳ್ಕಿದಂಗೆ ನಾವು ಅವರು ಒಂದೇ ಇದ್ದೀವಿ. ನಾಳೆಯಿಂದ ಯಾವುದೇ ಗೊಂದಲ ಇರೋಂಗಿಲ್ಲ. ನಮ್ಮ ಪರವಾಗಿ ಶಾಸಕರು ನಾವು ಹೇಳ್ತೀವಿ, ಅವ್ರ ಪರವಾಗಿ ಶಾಸಕರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನೋ ಹಂತಕ್ಕೆ ಬಂದಾರೆ ಸರ್. ನೀವು ಬೆಳಗ್ಗೆ ಅದೇ ಹೇಳಿದ್ರಿ, ಅದೇ ಆಸೆ ವ್ಯಕ್ತಪಡಿಸಿ ತಿಳಿ ಆಗ್ಬೇಕು. ಅದು ಹೇಳಿದ್ದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ ಅದಕ್ಕೆ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಬೇಕಾಗ್ತದೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ. ಅಂದರೆ ಈಗ ಆಯ್ತು, ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದು ಬಟ್ ಯಾರೂ ಒಪ್ಕೊಳ್ಳಿಲ್ಲ ಸರ್, ಅವರು ಒಪ್ಕೊಳ್ಳಿಲ್ಲ, ಇವರು ಒಪ್ಕೊಳ್ಳಿಲ್ಲ. ಅಂದರೆ 2 ವರ್ಷ ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಗೊಂದಲ ಮುಂದುವರಿ. ಇಲ್ಲ, ಅದು ಪ್ರಶ್ನೆ ಬರೋಲ್ಲ. ಇಬ್ಬರು ಒಂದಿದ್ದಾರೆ ಅಂದರೆ ಮುಗಿದೋಯ್ತು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ, ಅಂದರೆ ಈ ಹೈಕಮಾಂಡ್ ಅವಾಗ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆಯಿತು, ಅವಾಗ ಆಗ್ಬಿಟ್ಟು ಈಗಾರ ಆಗಿದೆ. ಸೊ ಮುಗಿದಿದೆ, ಅದು ಒಂದು ಸಮಾಧಾನ ಅಷ್ಟೇ. ಅಂದರೆ ಇಲ್ಲಿಗೆ ಮುಗಿದ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ, ಮುಂದೆ ಯಾವಾಗ ಬಂದ ನೋಡೋಣ. ಈಗಂತೂ ಪೂರ್ಣ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಸರ್ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು ಸರ್, ಸುದ್ದಿಗೋಷ್ಠಿನೂ ಮಾಡಿದ್ರು ಇಬ್ಬರು ಕೂಡಿ.
ನಾವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಐತಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಉಳ್ಕಿದಂಗೆ ನಾವು ಅವರು ಒಂದೇ ಇದ್ದೀವಿ. ನಾಳೆಯಿಂದ ಯಾವುದೇ ಗೊಂದಲ ಇರೋಂಗಿಲ್ಲ. ನಮ್ಮ ಪರವಾಗಿ ಶಾಸಕರು ನಾವು ಹೇಳ್ತೀವಿ, ಅವ್ರ ಪರವಾಗಿ ಶಾಸಕರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನೋ ಹಂತಕ್ಕೆ ಬಂದಾರೆ ಸರ್. ನೀವು ಬೆಳಗ್ಗೆ ಅದೇ ಹೇಳಿದ್ರಿ, ಅದೇ ಆಸೆ ವ್ಯಕ್ತಪಡಿಸಿ ತಿಳಿ ಆಗ್ಬೇಕು. ಅದು ಹೇಳಿದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ ಅದಕ್ಕೆ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಕ್ಲಿಯರ್ ಇಷ್ಟು ದಿನ ಬೇಕಾಗ್ತದೆ ಕ್ಲಿಯರ್ ಆಗಲಿಕ್ಕೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ. ಅಂದರೆ ಈಗ ಅದು ಆಯ್ತು, ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದು ಬಟ್ ಯಾರೂ ಒಪ್ಕೊಳ್ಳಿಲ್ಲ ಸರ್. ಅವರು ಒಪ್ಕೊಳ್ಳಿಲ್ಲ, ಇವರು ಒಪ್ಕೊಳ್ಳಿಲ್ಲ. ಅಂದರೆ 2 ವರ್ಷ ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಗೊಂದಲ ಮುಂದುವರಿ. ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ಬರು ಒಂದಿದ್ದಾರೆ ಅಂದರೆ ಮುಗಿದೋಯ್ತು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ ಅಂದರೆ ಈ ಹೈಕಮಾಂಡ್ ಅವಾಗ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ ಆಯಿತು, ಅವಾಗ ಆಗ್ಬಿಟ್ಟು ಈಗಾರ ಆಗಿದೆ. ಸೊ ಮುಗಿದಿದೆ, ಅದು ಒಂದು ಸಮಾಧಾನ ಅಷ್ಟೇ. ಅಂದರೆ ಇಲ್ಲಿಗೆ ಮುಗಿದ ಅಂತೀರಿ ಸರ್, ಮುಂದೆ ಮುಗಿತಾ ನಾ ಎಲ್ಲರೂ ನಮ್ಮ ಭಾವನೆ. ಯಾಕಂದರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ, ಮುಂದೆ ಯಾವಾಗ ಬಂದ ನೋಡೋಣ. ಈಗಂತೂ ಊರ್ನೇರ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಸರ್ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗೀತು ಸರ್. ಸುದ್ದಿಗೋಷ್ಠಿನೂ ಮಾಡಿದ್ರು ಇಬ್ಬರು ಕೂಡಿ. ನಾವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಐತಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಉಳ್ಕಿದಂಗೆ ನಾವು ಅವರು ಒಂದೇ ಇದ್ದೀವಿ. ನಾಳೆಯಿಂದ ಯಾವುದೇ ಗೊಂದಲ ಇರೋಂಗಿಲ್ಲ. ನಮ್ಮ ಪರವಾಗಿ ಶಾಸಕರು ನಾವು ಹೇಳ್ತೀವಿ, ಅವ್ರ ಪರವಾಗಿ ಶಾಸಕರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನೋ ಹಂತಕ್ಕೆ ಬಂದಾರೆ ಸರ್. ನೀವು ಬೆಳಗ್ಗೆ ಅದೇ ಹೇಳಿದ್ರಿ, ಅದೇ ಆಸೆ ವ್ಯಕ್ತಪಡಿಸಿ ತಿಳಿ ಆಗ್ಬೇಕು. ಅದು ಹೇಳಿದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ ಅದಕ್ಕೆ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ಕ್ಲಿಯರ್ ಇಷ್ಟು ದಿನ ಬೇಕಾಗ್ತದೆ ಕ್ಲಿಯರ್ ಆಗಲಿಕ್ಕೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ. ಅಂದರೆ ಈಗ ಅದು ಆಯ್ತು, ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದು ಬಟ್ ಯಾರೂ ಒಪ್ಕೊಳ್ಳಿಲ್ಲ ಸರ್. ಅವರು ಒಪ್ಕೊಳ್ಳಿಲ್ಲ, ಇವರು ಒಪ್ಕೊಳ್ಳಿಲ್ಲ. ಅಂದರೆ 2 ವರ್ಷ ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಗೊಂದಲ ಮುಂದುವರಿ. ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ಬರು ಒಂದಿದ್ದಾರೆ ಅಂದರೆ ಮುಗಿದೋಯ್ತು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ ಅಂದರೆ ಈ ಹೈಕಮಾಂಡ್ ಅವಾಗ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ ಆಯಿತು, ಅವಾಗ ಆಗ್ಬಿಟ್ಟು ಈಗಾರ ಆಗಿದೆ. ಸೊ ಮುಗಿದಿದೆ, ಅದು ಒಂದು ಸಮಾಧಾನ ಅಷ್ಟೇ. ಅಂದರೆ ಇಲ್ಲಿಗೆ ಮುಗಿದ ಅಂತೀರಿ ಸರ್, ಮುಂದೆ ಮುಗಿತಾ ನಾ ಎಲ್ಲರೂ ನಮ್ಮ ಭಾವನೆ. ಯಾಕಂದರೆ ಅವರೇ ಇಬ್ಬರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದರೂ ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಬರಲೇ, ಮುಂದೆ ಯಾವಾಗ ಬಂದ ನೋಡೋಣ. ಈಗಂತೂ ಊರ್ನೇರ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ.